ಎಲ್ಲ ಚೆನ್ನಾಗಿ ಹೋಗ್ತಿದೆ, ಏನೋ ತಲೆಗೆಡ್ಸ್ಕೊಂಡು ಇಂದು ಗಿಲ್ಲಿದು ಫ್ರೆಂಡ್ಶಿಪ್ ನೆಕ್ಸ್ಟ್ ಲೆವೆಲ್. ನಾಮಿನೇಷನ್ ಅಲ್ಲಿ ಅವ್ನ ಹೆಸರು ತಗೋತ್ತೆ. ಯಾಕೆ ಗಿಲ್ಲಿ ಇರಿ ಒಂದು ನಿಮಿಷ. ಈ ಮನೆಯ ಮೂಲ ನಿಯಮದ ಉಲ್ಲಂಘನೆಯಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ವೀಕ್ ನಡೀತಿರೋದು ನಿಮಗೆಲ್ರಿಗೂ ಕೂಡ ಗೊತ್ತಿರಬಹುದು. ಬೆಳಿಗ್ಗೆ ತಾನೇ ಗಿಲ್ಲಿ ಅವರ ಫ್ಯಾಮಿಲಿ ಬಂದು ಸಿಕ್ಕಾಪಟ್ಟೆ ಚೆನ್ನಾಗಿ ಎಂಜಾಯ್ಮೆಂಟ್ ಅನ್ನ ಮಾಡಿದ್ರು. ಗಿಲ್ಲಿಯ ಕಾಮಿಡಿ ಮೆಂಟ್ ಅಲ್ಟಿಮೇಟ್ ಆಗಿತ್ತು. ಅವರ ಅಪ್ಪ ಅಮ್ಮನೂ ಕೂಡ ಇಡೀ ಕರ್ನಾಟಕಕ್ಕೆ ಇಷ್ಟ ಆದ್ರು. ಆದ್ರೆ ಈಗ ಕಾವ್ಯ ಅವರ ಪೇರೆಂಟ್ಸ್ ಅವರು ಮನೆಗೆ ಬಂದಿದ್ದಾರೆ. ಬಟ್ ಬಿಗ್ ಬಾಸ್ ನ ಮೂಲ ನಿಯಮವನ್ನೇ ಮೀರಿ ಮನೆಯಿಂದ ಇದ್ದಕ್ಕಿದ್ದಂತೆ ಆಚೆ ಹೋಗಿದ್ದಾರೆ. ಹೌದು, ನಿಮಗೆ ಗೊತ್ತಿರಬಹುದು, ಬಿಗ್ ಬಾಸ್ ಮನೆ ಒಳಗೆ ಯಾರಾದ್ರೂ ಬಂದ್ರು ಕೂಡ ಹಲವಾರು ಕಾಂಟ್ರಾಕ್ಟ್ ಗಳಿಗೆ ಸೈನ್ ಮಾಡಬೇಕಾಗತ್ತೆ. ಅಲ್ಲಿರುವಂತಹ ಮೂಲ ನಿಯಮಗಳನ್ನ ಪಾಲನೆ ಮಾಡಲೇಬೇಕಾಗತ್ತೆ. ಅದು ಯಾರೇ ಆಗಿರ್ಲಿ ಮಾಡಬೇಕು, ಪೇರೆಂಟ್ಸ್ ಆಗಿರ್ಲಿ, ಕಂಟೆಸ್ಟೆಂಟ್ ಆಗಿರ್ಲಿ. ಆದ್ರೆ ಕಾವ್ಯ ಅವರ ಮನೆಯಿಂದ ಬಂದಂತಹ ಸಾವಿತ್ರಿ ಅಂದ್ರೆ ಕಾವ್ಯ ಅವರ ತಾಯಿ ಜೊತೆಗೆ ಕಾರ್ತಿಕ್, ಕಾವ್ಯ ಅವರ ತಮ್ಮ, ಇವರಿಬ್ರು ಕೂಡ ಬಿಗ್ ಬಾಸ್ ಮನೆ ಒಳಗೆ ಬರ್ತಾರೆ. ಅಚ್ಚರಿ ಆದಂತೆ ಇವರಿಬ್ರು ಕೂಡ ಆಲ್ರೆಡಿ ಮನೆ ಒಳಗೆ ಕಳಿಸಿ ಆಮೇಲೆ ಕಾವ್ಯ ಇವ್ರನ್ನ ಮೀಟ್ ಮಾಡ್ಲಿಕ್ಕೆ ಕಳಿಸ್ತಾರೆ. ಸೊ ಸಾವಿತ್ರಿ ಅವರು ಬೆಡ್ರೂಮ್ ಅಲ್ಲಿ ಕೂತಿರ್ತಾರೆ. ಸೊ ಹಾಗೆ ನಮ್ಮ ಅವರ ಕಾರ್ತಿಕ್ ಅವರ ತಮ್ಮನೂ ಕೂಡ ಬೆಡ್ರೂಮ್ ಅಲ್ಲಿ ಕೂತಿರ್ತಾರೆ. ಕಾವ್ಯ ಅವ್ರನ್ನ ಮೀಟ್ ಮಾಡ್ತಾರೆ. ಸೊ ಕಾರ್ತಿಕ್ ಹಾಗೆ ಗಿಲ್ಲಿ ಇಬ್ರು ಕೂಡ ಸ್ವಲ್ಪ ಕಾಮಿಡಿಗಳನ್ನು ಕೂಡ ಮಾಡ್ಕೋತಾರೆ. ಸೊ ಇದಾದ್ಮೇಲೆ ವರ್ಷ ಸ್ಟಾರ್ಟ್ ಆಗುವಂಥದ್ದು. ಕಾವ್ಯ ತನ್ನ ಫ್ಯಾಮಿಲಿನ ಕೂರ್ಸ್ಕೊಂಡು ಮಾತಾಡಬೇಕಾದ್ರೆ ಕೇಳ್ತಾರೆ ಕಾರ್ತಿಕ್ಗೆ, ನನ್ನ ಸೋಷಿಯಲ್ ಮೀಡಿಯಾನ ನೀನೇ ಹ್ಯಾಂಡಲ್ ಮಾಡ್ತಿದ್ಯಾ ಅಂತ ಹೇಳಿ ಕೇಳ್ತಾರೆ. ಹೌದು ಅಂತ ಹೇಳ್ತಾರೆ. ಬಟ್ ಅಲ್ಲಿ ಹೊರಗಡೆ ಇರುವಂತಹ ವಿಚಾರ ಏನಿದೆ ಅದನ್ನ ಇವರಿಗೆ ತಿಳಿಸುವಂತಿಲ್ಲ. ಅದು ಮನೆಯ ಮೂಲ ನಿಯಮವನ್ನ ಉಲ್ಲಂಘನೆ ಮಾಡದಂತಾಗತ್ತೆ. ಆದ್ರೆ ಕಾರ್ತಿಕ್ ಸಂಪೂರ್ಣವಾಗಿ ವಿವರಿಸ್ತಾ ಹೋಗ್ತಾರೆ ಕಾವ್ಯನ್ಗೆ, ನಿನ್ನ ಗಿಲ್ಲಿ ಫ್ರೆಂಡ್ಶಿಪ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಾ ಇದೆ ಹೊರಗಡೆ, ಆದ್ರೆ ನೀನು ಗಿಲ್ಲಿನ ಯಾಕೆ ನಾಮಿನೇಟ್ ಮಾಡ್ತಾ ಇದೀಯಾ ಪದೇ ಪದೇ. ಸೊ ಹೊರಗಡೆ ನಿಂದು ಗಿಲ್ಲಿದು ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನೀನು ಅವನ್ನ ನಾಮಿನೇಟ್ ಮಾಡಿಬಿಟ್ರೆ ಜನ ನಿನ್ನನ್ನು ಉಳಿಸೋದಿಲ್ಲ, ನಿನಗೆ ವೋಟ್ ಹಾಕೋದಿಲ್ಲ ಅಂತ ಹೇಳಿ ಅವರಿಗೆ ಮೂಲ ನಿಯಮ ಅಂದ್ರೆ ಕಾವ್ಯನಿಗೆ ಏನು ನೆಗೆಟಿವ್ ಆಗ್ತಿದೆ ಹೊರಗಡೆ ಅದನ್ನ ಪಾಸಿಟಿವ್ ಆಗಿ ಹೇಳಲಿಕ್ಕೆ ಹೋಗಿದ್ದಾರೆ. ಸೊ ಅದು ಮೂಲ ನಿಯಮ ಆಗ್ತದೆ. ಸೊ ಅದರಂತೆ ಕಾವ್ಯ ಮತ್ತೆ ಕಾರ್ತಿಕ್ ಮಾತಾಡಿದ್ದು ಬಿಗ್ ಬಾಸ್ಗೆ ಕೇಳಿಸ್ಬಿಡ್ತದೆ. ಅದ್ರ ಜೊತೆಗೆ ನೀನು ಗಿಲ್ಲಿ ಅವನಿಂದ ಬೆಳೀತಿದ್ಯಾ ಅಂತ ನಿನ್ಗೆ ಯಾರು ಹೇಳ್ತಾ ಇರೋದು ಅಂತ ಹೇಳಿದಾಗ ಮನೆಯವ್ರು ಹೇಳ್ತಾರೆ. ಮತ್ತೆ ಮನೆಯವ್ರು ತಗೊಂಡು ನೀನೇನು ಮಾಡ್ತಿದ್ಯಾ, ಹೊರಗಡೆ ಜನ ನೀನು ಇಷ್ಟಪಡ್ತಿದ್ದಾರೆ, ನೀನು ಕೂಡ ಗಿಲ್ಲಿಗೆ ಸಪೋರ್ಟ್ ಮಾಡ್ಕೊಂಡು ಇರಬೇಕು ಅಂತ ಹೇಳಿ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾನೆ. ಇದರಿಂದ ಬಿಗ್ ಬಾಸ್ಗೆ ತಕ್ಷಣ ಸಿಟ್ಟು ಬರುತ್ತೆ. ಬಿಗ್ ಬಾಸ್ ಅವರು ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ, ಕಾವ್ಯ ನಿಮ್ಮ ಫ್ಯಾಮಿಲಿಯಿಂದ ಬಿಗ್ ಬಾಸ್ನ ಮೂಲ ನಿಯಮ ಉಲ್ಲಂಘನೆ ಆಗಿದೆ, ಈ ಕೂಡಲೇ ಅವರಿಬ್ರು ಮನೆಯಿಂದ ಆಚೆ ಹೋಗಬೇಕು ಅಂತ ಹೇಳಿ ಅನೌನ್ಸೇ ಮಾಡಿಬಿಡ್ತಾರೆ. ಕಾವ್ಯ ಅವರು ಅಳ್ಕೋತಾ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೂಡ ಬಿಗ್ ಬಾಸ್ ಅವರು ಅದನ್ನ ಒಪ್ಪೋದಿಲ್ಲ. ಬಿಲ್ಕುಲ್ ಆಗಿ ಹೊರಗಡೆ ಬನ್ನಿ ಅಂತ ಹೇಳಿ ಡೈರೆಕ್ಟ್ ಆಗಿ ಹೇಳೇ ಬಿಡ್ತಾರೆ. ಸೊ ಇದರಿಂದ ಈಗ ಕಾರ್ತಿಕ್ ಮತ್ತು ಸಾವಿತ್ರಿ ಅಂದ್ರೆ ಕಾವ್ಯ ಅವರ ಅಮ್ಮ ಮತ್ತೆ ತಮ್ಮ ಇಬ್ರು ಕೂಡ ಮನೆಯಿಂದ ಆಚೆ ಹೋಗ್ಬೇಕಾಗಿದೆ. ಸೊ ಈ ರೀತಿ ಯಾವುದೇ ಸೀಸನ್ ಅಲ್ಲೂ ಕೂಡ ಆಗಿರಲಿಲ್ಲ. ಯಾವುದೇ ಪೇರೆಂಟ್ಸ್ ಅನ್ನ ಬಿಗ್ ಬಾಸ್ ಅವರು ಇದ್ದಕ್ಕಿದ್ದಂತೆ ಆಚೆ ಕಳಿಸಿರ್ಲಿಲ್ಲ. ಬಿಗ್ ಬಾಸ್ನ ಮೂಲ ನಿಯಮ ಮುರಿದಿದ್ದಕ್ಕೆ ಈಗ ಕಾವ್ಯ ಅವರ ತಾಯಿ ಮತ್ತೆ ಅವರ ತಮ್ಮ ಇಬ್ರು ಕೂಡ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗುವಂತಹ ಒಂದು ಸಿಚುವೇಶನ್ ಬಂದ್ಬಿಟ್ಟಿದೆ. ಸೊ ಇದರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅದನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೂ ವಿಡಿಯೋಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.